ನಮಸ್ಕಾರ ಮಿತ್ರರೇ. ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕನೆಕ್ಷನ್ ಈ ಚಾನಲ್ನಲ್ಲಿ ನಿಮಗೆ ಸ್ವಾಗತ ಬಯಸುತ್ತೇನೆ. ಮಿತ್ರರೇ, ನಾನು ಇವತ್ತು ರಾಗಿ ಬೆಳೆಯ ಬಗ್ಗೆ ವಿಡಿಯೋ ಮಾಡುತ್ತಿದ್ದು, ನಮ್ಮ ಈ ಕೃಷಿ ಸಂಬಂಧಿ ಚಾನಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮತ್ತು ಶೇರ್ ಮಾಡಿ ನಮ್ಮನ್ನು ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಈಗ ನಾವು ವಿಷಯದ ಕಡೆಗೆ ಬರುವುದಾದರೆ, ರಾಗಿಯು ಒಂದು ಪೌಷ್ಟಿಕ ಆಹಾರವಾಗಿದ್ದು ಮೇವಿನ ಬೆಳೆಯೂ ಆಗಿರ್ತದೆ. ರಾಗಿಯನ್ನು ಮುಖ್ಯವಾಗಿ ಆಫ್ರಿಕಾ, ಭಾರತ, ನೇಪಾಳ, ಶ್ರೀಲಂಕಾಗಳಲ್ಲಿ ಧಾರಾಳವಾಗಿ ಬೆಳೆಸಲಾಗ್ತದೆ. ಭಾರತದಲ್ಲಿ ಮುಖ್ಯವಾಗಿ ಕರ್ನಾಟಕ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ಈ ರಾಜ್ಯಗಳಲ್ಲಿ ಪ್ರಮುಖವಾಗಿ ಬೆಳೆಸಲಾಗ್ತದೆ. ಕರ್ನಾಟಕದಲ್ಲಿ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಮಂಡ್ಯ, ಮೈಸೂರು, ಶಿವಮೊಗ್ಗ, ಚಿತ್ರದುರ್ಗ, ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳಲ್ಲಿ ಬೆಳೆಸಲಾಗ್ತದೆ. ರಾಗಿಯ ಬೆಳೆಯನ್ನು ಮಳೆಯಾಶ್ರಿತವಾಗಿ ಮತ್ತೆ ನೀರಾವರಿ ಆಶ್ರಿತವಾಗಿ ಎರಡು ರೀತಿಯಲ್ಲಿ ಬೆಳೆಸಲಾಗುತ್ತದೆ. ಈ ಬೆಳೆಯು ಉತ್ತಮವಾದಂತಹ ಫಲವತ್ತಾದ ಮಣ್ಣು ಬೇಕಾಗಿದ್ದು ಧಾರಾಳವಾದ ನೀರಿನ ತೇವಾಂಶ ಬೇಕಾಗ್ತದೆ. ಮಣ್ಣಿನ pH ವ್ಯಾಲ್ಯೂ 5 ರಿಂದ 6 ಇದ್ರೆ ಉತ್ತಮವಾಗುತ್ತದೆ. ಇಲ್ಲಿ ರಾಗಿಯಲ್ಲಿ ಹಲವಾರು ಸುಧಾರಿತ ಹೈಬ್ರಿಡ್ ತಳಿಗಳು ಬಂದಿದ್ದು, ಇಲ್ಲಿ ಇಂಡಾಫ್ 5, ಇಂಡಾಫ್ 7, ಇಂಡಾಫ್ 9, MR1, MR2, HR911, GPU 26, GPU 28 ಇವು ಪ್ರಮುಖವೆನಿಸಿಕೊಂಡಿರುತ್ತದೆ. ಎಲ್ಲ ತಳಿಗಳು ತನ್ನದೇ ಆದಂತಹ ವಿಶಿಷ್ಟವಾದ ಗುಣವನ್ನು ಹೊಂದಿದ್ದು, ಆಯಾ ಪ್ರದೇಶಗಳ ಮಣ್ಣು ಮತ್ತು ವಾತಾವರಣವನ್ನು ನೋಡಿ ನಾವು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಎಲ್ಲ ಬೆಳೆಗಳು ಸಾಧಾರಣವಾಗಿ 95 ರಿಂದ 120 ದಿನಗಳಲ್ಲಿ ಕಟಾವಿಗೆ ಬರುತ್ತವೆ. ಇಲ್ಲಿ ರಾಸಾಯನಿಕ ಗೊಬ್ಬರಗಳ ಉಪಯೋಗವು ಮುಖ್ಯವಾಗಿರುತ್ತದೆ. ಇದನ್ನು ಆಯಾ ಜಾಗಗಳ ಮಣ್ಣಿನ ಮತ್ತು ವಾತಾವರಣಗಳನ್ನು ಅವಲಂಬಿಸಿ ನಿರ್ಣಯಿಸಬೇಕಾಗ್ತದೆ. ಇಲ್ಲಿ ಸಮೀಪದ ಕೃಷಿ ಸಂಶೋಧನಾ ಕೇಂದ್ರದ ಶಿಫಾರಸು ಅತಿ ಮುಖ್ಯವೆನಿಸುತ್ತದೆ. ಇದು ನನ್ನ ರಾಗಿಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯಾಗಿದ್ದು, ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ, ಖಂಡಿತ ಒದಗಿಸಲು ಪ್ರಯತ್ನಿಸಲಾಗ್ತದೆ. ವಿಡಿಯೋ ಆಲಿಸಿದ್ದಕ್ಕೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.